ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ವರುಣಾರ್ಭಟ. ಕೃಷ್ಣಾ ನದಿಯಲ್ಲಿ ದಿನೇ ದಿನೇ ಒಳಹರಿವು ಗಣನೀಯವಾಗಿ ಏರಿಕೆಯಾಗ್ತಿದೆ. ಆಲಮಟ್ಟಿ ಜಲಾಶಯದಿಂದ ಅಪಾಯ ಪ್ರಮಾಣದ ನೀರನ್ನ ರಿಲೀಸ್ ಮಾಡಲಾಗಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯ ಡ್ಯಾಮ್ ಇದಾಗಿತ್ತು. 26 ಕ್ರಸ್ಟ್ ಗೇಟ್ ಮೂಲಕ ನಾರಾಯಣಪುರ ಡ್ಯಾಂಗೆ ನೀರನ್ನ ರಿಲೀಸ್ ಮಾಡಿದ್ದಾರೆ. ಡ್ಯಾಂಗೆ 2,50,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಿರೋದು. ಹೊರಹರಿವು ಕೂಡ ಹೆಚ್ಚಳ ಆಗ್ತಿದೆ. ಹೀಗಾಗಿ ಜಲಾಶಯದ ಕೆಳಭಾಗದ ಗ್ರಾಮಸ್ಥರಿಗೆ ನೆರೆಯ ಭೀತಿ ಶುರುವಾಗಿದೆ. ಯಾಕಂದ್ರೆ 123.081 ಟಿಎಂಸಿ ಸಾಮರ್ಥ್ಯದ ಡ್ಯಾಂನಲ್ಲಿ 107 ಟಿಎಂಸಿ ನೀರು ಈಗಾಗಲೇ ಸಂಗ್ರಹ ಆಗಿದೆ. ಇದೇನು ಸ್ವಲ್ಪ ಅಷ್ಟೇ. ಆ ನಿಟ್ಟಿನಲ್ಲಿ ನದಿ ಪಾತ್ರದ ಜನ, ಜಲಾಶಯದ ಕೆಳಭಾಗದಲ್ಲಿರುವಂತಹ ಗ್ರಾಮಸ್ಥರಿಗೆ ಆತಂಕ ಹೆಚ್ಚಾಗ್ತಿದೆ, ಏನಾಗಬಹುದು ಅಂತ. ಯಾಕಂದ್ರೆ ಕೃಷ್ಣಾ ನದಿಯಲ್ಲಿ ಒಳಹರಿವು ಹೊರಹರಿವು ಎಲ್ಲವೂ ಕೂಡ ಹೆಚ್ಚಾಗ್ತಿದೆ. ಒಂದು ಕಡೆ ಮಳೆ. ಈ ನಿಟ್ಟಿನಲ್ಲಿ ಈಗಾಗಲೇ ಹಲವು ಮುನ್ನೆಚ್ಚರಿಕಾ ಕ್ರಮವನ್ನ ಕೂಡ ವಹಿಸಿಕೊಂಡಿದ್ದಾರೆ. ಆಲಮಟ್ಟಿಯ ಡ್ಯಾಮ್ ಇದಾಗಿದ್ದು ಡ್ಯಾಮ್ಗೆ 2,50,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿದ್ದು ಆ ಭಾಗದ ಜನರಿಗೆ ಈಗ ನೆರೆಯ ಭೀತಿ ಕೂಡ ತಮ್ಮನ್ನ ಕಾಡ್ತಾ ಇರುವೆ.